ರಣಬೇಟೆಗಾರ ಸುಬೇದಾರ್ ಜೋಗಿಂದರ್ ಸಿಂಗ್. ಭಾರತ ಸೇನೆಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬಹುದಾದ ಹೆಸರೆಂದರೆ ಅದು ರಣಬೇಟೆಗಾರ ಸುಬೇದಾರ್ ಜೋಗಿಂದರ್ ಸಿಂಗ್. ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಶತ್ರುಗಳ ಸೆರೆವಾಸದಲ್ಲಿದ್ದರೂ ಅಳುಕದೆ ಕಡೆಗೆ ಶತ್ರು ನೆಲೆಯಲ್ಲೇ ವೀರಮರಣ ಹೊಂದಿ ನಂತರ ಶತ್ರು ಸೇನೆಯಿಂದಲೇ ಮಿಲಿಟರಿ ಗೌರವ ಸ್ವೀಕರಿಸಿ ಭಾರತದ ಅತ್ಯುನ್ನತ ಪರಮವೀರ ಚಕ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ವೀರ ಸೇನಾನಿ ಜೋಗಿಂದರ್ ಸಿಂಗ್ ಹುಟ್ಟಿದ್ದು 1921 ಸೆಪ್ಟೆಂಬರ್ 26ರಂದು ಬ್ರಿಟಿಷ್ ಭಾರತದ ಪಂಜಾಬ್ ಪ್ರಾಂತ್ಯದ ಮೋಗಾ ಜಿಲ್ಲೆಯ ಮಹಲ್ಕಲಾನ್ನ ಶೇರ್ ಸಿಂಗ್ ಸಹನಾನ್ ಮತ್ತು ಬಿಬಿ ಕೃಷನ್ ಕೌರ್ ಬೇಲಾ ದಂಪತಿಗಳ ಬಡ ಕೃಷಿಕ ಸೈನಿ ಸಿಖ್ ಮನೆತನದಲ್ಲಿ. ನಾಥುವಾಲಾ ಗ್ರಾಮದ ಶಾಲೆಗೆ ಸೇರಿ ಪ್ರಾಥಮಿಕ ಶಿಕ್ಷಣ ನಡೆಸಿ ಅಲ್ಲಿಂದ ದರೋಲಿ ಗ್ರಾಮದಲ್ಲಿ ಮಧ್ಯಮ ಶಿಕ್ಷಣ ಪಡೆದರು. ಸಿಂಗ್ ಕುಟುಂಬ ಸಮೇತ ಹೋಶಿಯಾರ್ಪುರ ಜಿಲ್ಲೆಯ ಮುನಕ್ ಕಲಾನ್ಗೆ ಸ್ಥಳಾಂತರಗೊಂಡು ಕೋಟ್ಕಪುರ್ ಬಳಿಯ ರಾರಾ ಸಿಂಗ್ ಗ್ರಾಮದ ಸೈನಿ ಕುಟುಂಬದ ಬಿಬಿ ಗುರ್ದ್ಯಾಲ್ ಕೌರ್ ಬಂಗಾ ಎಂಬಾಕೆಯನ್ನು ವಿವಾಹವಾದರು. ತನ್ನ ಗುರುತು ಮತ್ತು ಜೀವನದ ಉದ್ದೇಶ ನೀಡುತ್ತದೆ ಅನ್ನುವುದನ್ನು ಪರಿಗಣಿಸಿ ಸೈನ್ಯಕ್ಕೆ ಸೇರಿದರು. ಹೀಗೆ ಬ್ರಿಟಿಷ್ ಭಾರತೀಯ ಸೈನ್ಯ ಸೇರಿದ ಸಿಂಗ್ ಅವರನ್ನು 1936 ಸೆಪ್ಟೆಂಬರ್ 28ಕ್ಕೆ 1ನೇ ಸಿಖ್ ರೆಜಿಮೆಂಟ್ನ 1ನೇ ಬೆಟಾಲಿಯನ್ಗೆ ನಿಯೋಜಿಸಲಾಯಿತು. ಸೈನ್ಯಕ್ಕೆ ಸೇರಿದ ನಂತರ ಶಿಕ್ಷಣದ ಕಡೆ ಆಸಕ್ತಿ ಹೊಂದಿ ಸೇನಾ ಶಿಕ್ಷಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಯೂನಿಟ್ ಶಿಕ್ಷಣ ಬೋಧಕರಾಗಿ ನೇಮಕಗೊಂಡರು. ಜೋಗಿಂದರ್ ಸಿಂಗ್ 2ನೇ ಮಹಾಯುದ್ಧದಲ್ಲಿ ಬರ್ಮಾ ಮುಂಭಾಗದಲ್ಲಿ ಮತ್ತು 1947-48ರ ಇಂಡೋ ಪಾಕಿಸ್ತಾನಿ ಯುದ್ಧ ಸಮಯದಲ್ಲಿ ಶ್ರೀನಗರದಲ್ಲಿ ಸೇವೆ ಸಲ್ಲಿಸಿದರು. 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಗಡಿ ಯುದ್ಧ ನಡೆದಿತ್ತು. ಹೆಸರಿಗೆ ಗಡಿಯ ವಿಷಯಗಳು ಯುದ್ಧಕ್ಕೆ ಕಾರಣವೆಂದಿದ್ದರೂ ಅದರ ಹಿಂದಿನ ಕರಾಳ ಮುಖ ತೆರೆದಿಡುತ್ತಲೇ ಹೋಗುತ್ತದೆ. 1959ರಲ್ಲಿ ನಡೆದ ಟಿಬೆಟ್ ದಂಗೆಯ ನಂತರದ ದಿನಗಳಲ್ಲಿ ದಲೈಲಾಮಾ ಅವರಿಗೆ ಭಾರತ ಆಶ್ರಯ ಕೊಟ್ಟಿತ್ತು. ಇದರಿಂದ ಕುಪಿತಗೊಂಡಿದ್ದ ವಕ್ರಮೂತಿಯ ಚೀನಿಯರು ಭಾರತ ವಿರುದ್ಧ ಸೇಡಿಗೆ ಆಕ್ರಮಣಕ್ಕಾಗಿ ಹೊಂಚು ಹಾಕಿ ಕಾದಿದ್ದರು. ಚೀನಾ ಮತ್ತು ಭಾರತ ನಡುವೆ ಬಹಳ ಹಿಂದಿನಿಂದಲೂ ಹಿಮಾಲಯ ಪ್ರದೇಶದಲ್ಲಿ ವಿವಾದಿತ ಗಡಿ ಕುರಿತ ಭಿನ್ನಾಭಿಪ್ರಾಯವಿತ್ತು. ವಿವಾದಿತ ಗಡಿಯೊಳಗೆ ಚೀನಿ ನುಸುಳುವಿಕೆ ಹೆಚ್ಚಾಗುವುದು ಅರಿತು ಅದನ್ನು ನಿಭಾಯಿಸಲು ಆದೇಶ ಕೋರಿ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಲ್ಲಿ ಮಂಡಿಸಿದ ಪ್ರಸ್ತಾಪವನ್ನು ತಿರಸ್ಕರಿಸಿ ಅದರ ಬದಲಾಗಿ ಭಾರತವು ಫಾರ್ವರ್ಡ್ ಪಾಲಿಸಿ ತಂತ್ರವೊಂದನ್ನು ಅನುಮೋದಿಸುವುದರ ಜೊತೆಗೆ ಚೀನಾದ ಅಂದಿನ ಪ್ರಧಾನಿ ಚೌ ಎನ್ ಲಾಯ್ 1959ರಲ್ಲಿ ಘೋಷಿಸಿದ್ದ ವಾಸ್ತವಿಕ ಗಡಿ ರೇಖೆಯ ಪೂರ್ವಕ್ಕೆ ಮ್ಯಾಕ್ಮೋಹನ್ ರೇಖೆಯ ಉತ್ತರ ದಿಕ್ಕಿನಲ್ಲಿ ಅನೇಕ ಠಾಣೆಗಳನ್ನು ಗಡಿಗುಂಟ ಸ್ಥಾಪಿಸಿತ್ತು. ಆದರೆ ಭೌಗೋಳಿಕವಾಗಿ ಅನುಕೂಲಕರವಾಗಿದ್ದನ್ನು ಅರಿತ ಚೀನಿಯರು ದಾಳಿ ಮಾಡುವ ಸಂಭವ ಹೆಚ್ಚಿದೆ ಎಂದು ಸೈನ್ಯಾಧಿಪತಿ ನೆಹರು ಅವರ ಗಮನಕ್ಕೆ ತಂದರೂ ನಿರ್ಲಕ್ಷಿಸಿದ ಪ್ರಧಾನಿ ನೆಹರು ವಿರುದ್ಧ ಅಂದಿನ ಭಾರತೀಯ ಮಾಧ್ಯಮಗಳು ಇದನ್ನು ಸಂವೇದನಾಶೀಲ ಮುಖ್ಯಾಂಶಗಳು ಅಡಿಯಲ್ಲಿ ತೀವ್ರವಾಗಿ ಟೀಕಿಸಿದ್ದವು. ಜೊತೆಗೆ ಇಂತಹ ಸಂದರ್ಭಕ್ಕಾಗಿಯೇ ಕಾದಿದ್ದ ಚೀನಾ ಸೈನ್ಯ 1962ರ ಅಕ್ಟೋಬರ್ 20ರಂದು ಕ್ಯೂಬಾ ಕ್ಷಿಪಣಿ ಬಿಕ್ಕಟ್ಟಿನ ಸಮಯ ನೋಡಿ ಅದೇ ಸಮಯಕ್ಕೆ ಲಡಾಖ್ ಮತ್ತು ಮೆಕ್ಮೋಹನ್ ಗಡಿಗುಂಟ ಏಕಕಾಲಕ್ಕೆ ದಾಳಿ ನಡೆಸಿತು. ಆಗ ಆಗಿನ ರಕ್ಷಣಾ ಸಚಿವರಾಗಿದ್ದ ಕೃಷ್ಣಾ ಮೆನನ್ ಥಗ್ಲಾ ರಿಡ್ಜ್ನ ದಕ್ಷಿಣಕ್ಕೆ ಚೀನಿ ಸೈನ್ಯವನ್ನು ಹೊರಹಾಕಲು ಸಿಖ್ಖರನ್ನು ಒಳಗೊಂಡಿದ್ದ 7ನೇ ಪದಾತಿ ದಳವನ್ನು ನಾಮ್ಕಾಚುಗೆ ಸ್ಥಳಾಂತರ ಮಾಡಲು ಆದೇಶಿಸಿದರು. ಇದು ಮಿಲಿಟರಿ ದೃಷ್ಟಿಯಿಂದ ದುರ್ಬಲ ಮತ್ತು ಚೀನಿಯರಿಗೆ ವರದಾನವಾಯಿತೆಂದೇ ಹೇಳಬಹುದು. ಮತ್ತು ನ್ಯಾಮ್ಕಾಚುನಲ್ಲಿ ಸಿದ್ಧಗೊಂಡಿರದ ಭಾರತೀಯ ಸೇನಾ ನೆಲೆಗಳ ಮೇಲೆ ಚೀನಾ ಪಡೆ ದಾಳಿ ನಡೆಸಿತು. ಅಂಥ ಸಂದರ್ಭದಲ್ಲಿಯೂ ಭಾರತೀಯ ಸೇನಾ ಪಡೆ ಧೃತಿಗೆಡದೆ ವಿರೋಧಿಸಿತ್ತಾದರೂ ಅಸಮರ್ಪಕ ಮದ್ದುಗುಂಡುಗಳು ಮತ್ತು ದುರ್ಬಲ ಸಂವಹನ ಮಾರ್ಗಗಳಿಂದ ಭಾರೀ ಸಾವು ನೋವು ಅನುಭವಿಸಬೇಕಾಯಿತು. ನಂತರ ಅಲ್ಲಿಂದ ಚೀನಿ ಸೇನಾ ಪಡೆ ಬುಮ್ಲಾ ಬಳಿಯ ಪರ್ವತ ಶ್ರೇಣಿಯತ್ತ ಮುನ್ನಡೆದು 1962ರ ಅಕ್ಟೋಬರ್ 23ರಂದು ಬೆಳಗ್ಗೆ 5:30ರ ಸಮಯದಲ್ಲಿ ಅಲ್ಲಿದ್ದ ಕೇವಲ 20 ಜನರ ಸೇನಾ ತುಕಡಿಯ ಮೇಲೆ ದಾಳಿ ಮಾಡುತ್ತದೆ. ಸುಮಾರು 14,000 ಅಡಿ ಅಂದರೆ ಹೆಚ್ಚು ಕಡಿಮೆ 4,250 ಮೀಟರ್ ಎತ್ತರದ ಕಡಿದಾದ ಪರ್ವತ ಪ್ರದೇಶದ ಪ್ರತಿಕೂಲ ಮತ್ತು ಅತ್ಯಂತ ಕಠಿಣ ಪರಿಸರದಲ್ಲಿದ್ದ ಸುಬೇದಾರ್ ಆಗಿದ್ದ ಜೋಗಿಂದರ್ ಮತ್ತು ಬೆರಳೆಣಿಕೆಯ ವೀರ ಯೋಧರು ಸುಮಾರು 200 ಜನ ಸೈನಿಕರನ್ನು ಹೊಂದಿದ್ದ ಚೀನಿ ಪಡೆಯನ್ನು 2 ಬಾರಿ ಹಿಮ್ಮೆಟ್ಟಿಸಿದವು. ಜೋಗಿಂದರ್ ನೇತೃತ್ವದ ಸೈನಿಕ ದಳವು ಆರಂಭಿಕ 2 ದಾಳಿಯಲ್ಲಿ ಯಶಸ್ಸು ಕಂಡರೂ ಮೂಲ ಸೇನಾಬಲದ ಅರ್ಧದಷ್ಟು ಕಡಿಮೆಯಾಗಿತ್ತು. ಜೊತೆಗೆ ಸಿಂಗ್ ಕೂಡ ಗುಂಡಿನ ದಾಳಿಯಲ್ಲಿ ಗಾಯಗೊಂಡಿದ್ದರು. ಅವರ ತೊಡೆಯ ಬಳಿ ಗಾಯಗೊಂಡಿದ್ದರೂ ಕೂಡ ಶತ್ರು ಸೇನೆ ಮತ್ತೆ ದಾಳಿ ನಡೆಸಬಹುದೆಂಬುದನ್ನ ಅರಿತು ಜೋಗಿಂದರ್ ರಣರಂಗಕ್ಕೆ ಬೆನ್ನು ಹಾಕದೆ ತನ್ನೊಂದಿಗಿದ್ದ ಸೈನಿಕರನ್ನು ಹುರಿದುಂಬಿಸಿ ಅಳಿದುಳಿದ ತನ್ನ ಸೇನಾಪಡೆಯೊಂದಿಗೆ
ವಾಹೆ ಗುರೂಜಿ ಕಾ ಖಾಲ್ಸಾ ವಾಹೆ ಗುರೂಜಿ ಕಿ ಫತೆ ಎಂಬ ಸಮರ ಘೋಷಣೆಯೊಂದಿಗೆ ಚೀನಿ ಸೇನೆ ಮೇಲೆ ಮುಗಿಬಿದ್ದರು. ನಡೆಸಿದ ದಾಳಿಗೆ ಗಡಿಭಾಗದ ಚೀನಿ ಗಡಿ ರೇಖೆಗಳು ಚದುರಿ ಹೋಗಿದ್ದವು. ಆದರೆ ದುರಾದೃಷ್ಟವಶಾತ್ ಮದ್ದುಗುಂಡುಗಳು ಖಾಲಿಯಾಗಿ ಬದುಕುಳಿದವರು ತಮ್ಮ ಬಯೋನೆಟ್ಗಳೊಂದಿಗೆ ಮಾತ್ರ ಅತಂತ್ರವಾಗಿ ಉಳಿದಿದ್ದರು. ಭಾರೀ ಸಂಖ್ಯೆ ಹೊಂದಿದ್ದ ಶತ್ರು ಸೇನೆ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರ ಹೊಂದಿದ್ದ ಚೀನಿ ಸೇನೆಯನ್ನು ಮೂರನೇ ಬಾರಿ ಎದುರಿಸಲಾಗದೆ ಕೈಚೆಲ್ಲಬೇಕಾಯಿತು. ಆದರೆ ಗಾಯಗೊಂಡ ಹುಲಿಯಂತೆ ಆರ್ಭಟಿಸಿದ ಜೋಗಿಂದರ್ ಸಿಂಗ್ ಏಕಾಂಗಿಯಾಗಿ ಸ್ವತಃ ಲಘು ಮೆಷಿನ್ ಗನ್ ಬಳಸಿ ಶತ್ರು ಸೇನೆಯ 50ಕ್ಕೂ ಹೆಚ್ಚು ಚೀನಿಯರ ಎದೆ ಸೀಳಿದ್ದು ಅವಿಸ್ಮರಣೀಯ. ಕಡೆಗೆ ಸಿಂಗ್ ಅವರನ್ನು ಸೋಲಿಸಿ ಸೆರೆಹಿಡಿಯುವಲ್ಲಿ ಯಶಸ್ವಿಯಾದ ಚೀನಿಯರು ಪಶ್ಚಿಮದ ಚುಶೂಲ್ನಲ್ಲಿ ರೇಝಂಗ್ಲಾವನ್ನು, ಪೂರ್ವದಲ್ಲಿ ತವಾಂಗ್ ಅನ್ನು ಕೈವಶ ಮಾಡಿಕೊಂಡರು. ನಂತರ 1967ರ ನವೆಂಬರ್ 20ರಂದು ಕದನ ವಿರಾಮ ಘೋಷಿಸಿದ್ದ ಚೀನಿಯರು ಮುಂದೆ ಯುದ್ಧ ನಿಲ್ಲಿಸಿದರು ಮತ್ತು ವಿವಾದಿತ ಕ್ಷೇತ್ರದಿಂದ ಹಿಂದೆ ಸರಿದರು ಕೂಡ. ಆದರೆ ಚೀನಿಯರ ಬಂಧನದಲ್ಲಿದ್ದಾಗ ಗಾಯಗೊಂಡಿದ್ದ ಜೋಗಿಂದರ್ ಸಿಂಗ್ ಸೂಕ್ತ ಚಿಕಿತ್ಸೆ ದೊರಕದೆ ಶತ್ರು ನೆಲೆಯಲ್ಲೇ ವೀರಮರಣ ಹೊಂದಿದರು ಅನ್ನುವುದೇ ವಿಪರ್ಯಾಸ. ಸಿಂಗ್ ಅವರ ಅತ್ಯುನ್ನತ ನಾಯಕತ್ವ ಮತ್ತು ಧೈರ್ಯವನ್ನು ಮನಗಂಡ ಚೀನಿಯರು 1963 ಮೇ 17ರಂದು ಸಿಂಗ್ ಅವರ ಚಿತಾಭಸ್ಮವನ್ನು ಸಕಲ ಮಿಲಿಟರಿ ಗೌರವದೊಂದಿಗೆ ಭಾರತದ ಬೆಟಾಲಿಯನ್ಗೆ ತಲುಪಿಸಿದರು. ಅಲ್ಲಿಂದ ಚಿತಾಭಸ್ಮವನ್ನು ಮೀರತ್ನಲ್ಲಿದ್ದ ಸಿಖ್ ರೆಜಿಮೆಂಟ್ ಸೆಂಟರ್ಗೆ ತಂದು ಗೌರವಿಸಿದ ಸೇನಾಪಡೆ ಅಂತಿಮವಾಗಿ ಅವರ ಪತ್ನಿ ಕೈಗೆ ಹಸ್ತಾಂತರಿಸಿದರು. ಜೋಗಿಂದರ್ ಸಿಂಗ್ ಅವರು ಶತ್ರುಪಾಳೆಯದ ಮೇಲೆ ನಡೆಸಿದ ರಣಭೀಕರ ದಾಳಿ ಮತ್ತು ಸೇನಾಪಡೆಯನ್ನು ದಿಟ್ಟತನದಿಂದ ಮುನ್ನಡೆಸಿದ ರೀತಿ ಕಂಡ ಅಂದಿನ ಕೇಂದ್ರ ಸರ್ಕಾರ ರಾಷ್ಟ್ರದ ಅತ್ಯುನ್ನತ ಪರಮವೀರ ಚಕ್ರ ಸೇನಾ ಪದಕವನ್ನು ಜೋಗಿಂದರ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ನೀಡಿ ಗೌರವಿಸಿತು. ಮುಂದೆ 1980ರ ದಶಕದಲ್ಲಿ ಭಾರತ ಸರ್ಕಾರದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಸಿಐ ಪಿವಿಸಿ ಸ್ವೀಕರಿಸುವವರ ಗೌರವಾರ್ಥಕವಾಗಿ ತನ್ನ 15 ಕಚ್ಚಾ ತೈಲ ಟ್ಯಾಂಕರ್ಗಳನ್ನು ಹೆಸರಿಸಿ ಟ್ಯಾಂಕರ್ ಎಂಟಿ ಸುಬೇದಾರ್ ಜೋಗಿಂದರ್ ಸಿಂಗ್ ಪಿವಿಸಿಯನ್ನು 1984ರಲ್ಲಿ ಎಸ್ಸಿಐಗೆ ತಲುಪಿಸಲಾಯಿತು ಮತ್ತು ಹಂತ ಹಂತವಾಗಿ ಹೊರಹಾಕುವ ಮೊದಲ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿತು ಅನ್ನೋದು ವಿಶೇಷ. ಇದರೊಟ್ಟಿಗೆ ಸಿಂಗ್ ಅವರ ಗೌರವಾರ್ಥಕವಾಗಿ ಹುಟ್ಟೂರು ಮೋಕಾದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸ್ಮಾರಕ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಮತ್ತು ಭಾರತೀಯ ಸೇನೆಯು ಐಬಿ ರಿಡ್ಜ್ನಲ್ಲಿ ಒಂದು ಸ್ಮಾರಕವನ್ನೂ ನಿರ್ಮಿಸಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಕೂಡ ಸಿಂಗ್ ಅವರ ಹೆಸರಿಡಲಾಗಿದೆ. ಇತ್ತೀಚೆಗೆ ಅಂದರೆ 2018ರಲ್ಲಿ ಸುಬೇದಾರ್ ಜೋಗಿಂದರ್ ಸಿಂಗ್ ಅವರ ಜೀವನ ಆಧಾರಿತ ಚಲನಚಿತ್ರ ಕೂಡ ನಿರ್ಮಾಣಗೊಂಡು ಅದರ ಪ್ರಮುಖ ಪಾತ್ರವನ್ನು ಪಂಜಾಬ್ನ ಹೆಸರಾಂತ ನಟ ಗಾಯಕ ಗಿಪ್ಪಿ ಗ್ರೇವಾಲ್ ನಟಿಸಿದ್ದಾರೆ ಅನ್ನೋದು ವಿಶೇಷ.